ತಾಲೂಕಿನ ಸಂಗಬೆಟ್ಟು ಗ್ರಾಮದ ಬಿತ್ತಾಡಿ ಪಾದೆ ಪ್ರದೇಶದಲ್ಲಿ ಭೂಮಿ ವಿವಾದದ ಹಿನ್ನೆಲೆಯಲ್ಲಿ ಜಮೀನಿಗೆ ಅಕ್ರಮ ಪ್ರವೇಶ ಮಾಡಿ ಅಡಿಕೆ ಸಸಿಗಳನ್ನು ನಾಶಪಡಿಸಿ ಜೀವ ಬೆದರಿಕೆ ಹಾಕಿರುವ ಆರೋಪದಡಿ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಂಗಬೆಟ್ಟು ನಿವಾಸಿ ಶಾಂತಿಕುಮಾರ್ ಅವರು ನೀಡಿದ ದೂರಿನ ಪ್ರಕಾರ ಸುಮಾರು 0.25 ಎಕರೆ ಕೃಷಿ ಭೂಮಿ ವಿಚಾರವಾಗಿ ಪಕ್ಕದ ಮನೆಯ ಸೇಸಪ್ಪ ಶೇರಿಗಾರ್ ಅವರ ಕುಟುಂಬದೊಂದಿಗೆ ತಕರಾರು ಇದ್ದು ಜುಲೈ 16ರಂದು ಬೆಳಗ್ಗೆ ತಾವು ಕೆಲಸಕ್ಕೆ ತೆರಳಿದ್ದ ವೇಳೆ ಮನೆಯವರು ಇಲ್ಲದ ಸಮಯದಲ್ಲಿ ಆರೋಪಿಗಳು ಜಮೀನಿಗೆ ಪ್ರವೇಶಿಸಿ ಸುಮಾರು 7 ವರ್ಷದ 150 ಅಡಿಕೆ ಸಸಿಗಳನ್ನು ಕಡಿದು ಜೆಸಿಬಿ ಮೂಲಕ ಜಮೀನನ್ನು ಸಮತಟ್ಟು ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ. ಈ ಘಟನೆಯಿಂದ ಸುಮಾರು 50,000 ಮೌಲ್ಯದ ನಷ್ಟ ಉಂಟಾಗಿದೆ ಎಂದು ದೂರಿನಲ್ಲಿ ತಿಳಿಸಲಾಗಿತ್ತು. ಬಂಟ್ವಾಳ ಗ್ರಾಮಾಂತರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಸಂಕ್ರಾಂತಿ ದಾನಿ ಈಗಲೂ ಮಾತಾ ಇಲ್ಲಾರ್ದು ಬೇಲೆ ಪೋಪುನ ಪೊರ್ತುಡು ಬೇಲೆ ಪೋಯ 2-3 ಗಂಟೆ ಅಂಡ ಸಂಕ್ರಾಂತಿ ಆಯ್ನಿರ್ದಾದ್ರೆ ಯಾನ್ ಪ್ರತಿ ಸಂಕ್ರಾಂತಿಗಳು ಯಾನ್ ಇಲ್ಲಾಡಿ ಪುಣೆ ಪೂರ ಅದು ಮಧ್ಯಾಹ್ನ ಗ್ರಾಮದ ದೇವರನ್ನ ದೈವೆಲ್ಲ ಸ್ನಾನಕ್ಕೆ ಹೋದು ಅವಳು ಸಂಕ್ರಾಂತಿ ಮತ್ತು ಏನ ಈಗಿನ ಅರ್ಪಿತ ಮಾಡ್ತಾರಂಡ ಏನು ಅರ್ಪಿತ ಮಾಡ್ತಾ ಬತ್ತೆ ಬಣ್ಣಾಗ 2:30 ಗಂಟೆ ಪೊರ್ತು ಆ ಮಧ್ಯಾಹ್ನ 2:30 ಗಂಟೆ ಪೊರ್ತುಡು ಬಣ್ಣಾಗ ಮೂಡು ಜೆಸಿಬಿದ ಸೌಂಡು ಎಂಚಿನ ಕೇನುಂಡು ಬಂಡದು ಏನು ಮಿತ್ತು ಬತ್ತೆ ಸರ್ ಅವು ಮಿತ್ತು ಬಣ್ಣಾಗ ತೂಯರೆ ಎಂಕ್ಲಿಗೆ ಕಣ್ಣು ಆ ಕನ್ನಡ ತೂಯರೆ ಆಪುಜಿ ಅಂಚಿತ್ತಿನ ಸನ್ನಿವೇಶ ಮುಳ್ಳು ನಡತಬೋದು. ಸಾಧಾರಣ ಈ ಮನ್ನಡು ಎನ್ನ ಪೊಪ್ಪಲ ಎಲ್ಪುಣೇಶ್ವರ ಬುಕ್ಕ ತರಕಾರಿ ಅರೆಕಾಯ ಪುನಂಚಿತನ ಸಾಧ್ಯವಾಯಿನಂಚಿನ ಕೃಷಿನ ಮತ್ತು ಎಂಕ್ಲನ ಜೀವನ ಸಾಗಿಸೋ ಒಂದು ಬತ್ತ ಎಂಕ್ಲು ಎಂಕ್ಲೆಲ್ಲ ಹಾಕಿರು ಆರ ಜೀವಮಾನ ಮುಟ್ಟ ಟೋಟಲ್ ಅದು ದಿನ ಪೋಂದಿತ್ತು. ಸಾಧಾರಣ 10-15 ವರ್ಷದಿಂಚಿ ಎಂಕುಲು ಮಲ್ಲಿಗೆ ಕೃಷಿ ಆಯ್ತಾ ಉಡಿಟ್ಟು ತರಕಾರಿ ಅವು ಪೂರ ಮಲ್ತೊಂದಿತ್ತ ಐದು ಬೊಕ್ಕ ನನ್ನ ಕಂಗದೈ ಅಂತ ದೀಕ ಪಣ್ಪುನ ನೆಲೆಟ್ಟಾಗ ಎಂಗ್ಳು ಕಂಗದೈ ದಿಯ ಒಂದು ಒಂಜಿ 2-3 ವರ್ಷ ಆಂಡು 2-3 ವರ್ಷ ಒಡ್ಡಿಂಚಿ ಕಂಗದೈ ದಿಯ ಈಗ ನೀರ್ದ ವ್ಯವಸ್ಥೆ ಎಂಕ್ಲಡ ಮೂಲ ಸೌಕರ್ಯ ಪನ್ಪುನ ಇಜ್ಜಿ ಗುಯಲು ಅಥವಾ ಬೋರ್ ಎಂಚಿನಲ್ಲ ಇಜ್ಜಾಂಡು ಅಂಡಲ ಬೆಂದ್ರದ ಮೀತಿನ ನೀರು ಕುಂಟರ್ದಿನ ನೀರು ದಕ್ಕುಡು ವೇಸ್ಟ್ ಆದ ಪೋಪುನ ನೀರಿನ ಕಣತದ್ದು ಎಂಕುಲು ಐನು ಉಪಯೋಗ ಮಲ್ತೊಂಡು ನೆಕ್ಕು ಪಾಡೊಂದಿತ್ತ ಅಂಚಾದಿತ್ತಿ ನಡೆದ ಹತ್ರ ಎಂಕ್ಲನ ಜೀವನಲ ಮೂಲು ಐದ ಹತ್ರ ಎಂಕ್ಲಿಗೆ ಮಸ್ತ್ ಒಂಜಿ ಇಲ್ಲದ ಈತ ಜನತ ಒಂಜಿ ಪಡಿಪು ಹೊಂದಿತ್ತು ಪಿದೈಪೋದು ಒಂತೆ ಬೆನ್ನೊಂದಿತ್ತ ಐತ ನಡು ಈ ನೆತ್ತಲ ಒಂಜಿ ಚಾಕ್ರಿನ ಮಲ್ತೊಂದಿತ್ತ ಬುರ ನೀರ್ದು ಬೊಕ್ಕ ಪೋಲ ಎಂಕ್ಲಿಕ್ಕೆ ಇಜ್ಜಂದೆ ಆಂಡ್ ಒಂದು ಈ ಸರ್ಕಾರಿ ಜಾಗೆ ಪನ್ಪುನ ಪಪ್ಪಗ ಮಲ್ತೊಂದಿತ್ತಿನ ಲೆಕ್ಕ ಎಂಕುಲ್ಲ ಸರ್ಕಾರಿ ಜಾಗೆ ಪನ್ಪುನ ನೆಲಟಿ ಎಂಕುಲ್ಲ ಮಲ್ತೊಂದು ಬತ್ತ ಅಪ್ಪಗ ಆರು ಮಲ್ತೊಂದೆ ಬತ್ತಾರೆ ಎಂಕುಲ್ಲ ಮಲ್ತ ಅಂಡ ಐತ ಬೊಕ್ಕ ಗೊತ್ತಾಂಡ ಸರ್ಕಾರಿ ಜಾಗೆನ ಎಂಕ್ಲಿಗೆ ಸ್ವಾಧೀನ ಮಲ್ಪೊಲಿ ಪನ್ಪುನ ಐಕೆ ಎಂಕ್ಲು ಅರ್ಜಿ ಪಾಡಿಯ ಅರ್ಜಿ ಎಂಕ್ಲಿಗೆ ಪಾಸ್ ಆತ ಅಂಡ ಪಾಸ್ ಆಂಡಲ್ಲ ಎಂಕ್ಲಿಗೆ ಒಂಜಿ ಲತ್ತದ ಕೊರ್ಪುನಂಚಿನ ವ್ಯವಸ್ಥೆ ಅಲ್ಪ ಒಂಜಿ ಚೂರು ಕಾನೂನು ರಿಸ್ಟ್ರಿಕ್ಟ್ ಅದನ್ನು ಇಂಚಿನ ಗೊತ್ತಿಜ್ಜಿ ಅವು ಇನಿ ಮುಟ್ಟಲ ಆತಿಚ್ಚಿ ಇದು ಬೊಕ್ಕ ಅವು ಅಂಚನೆ ಉಂಡು ಅರ್ಜಿ ಮಾತ್ರ ಪಾಸ್ ಆತನು ಪನ್ಪು ನಾನು ಬೊಕ್ಕ ಸರ್ಕಾರಿ ಜಾಗೆ ಎಂಕ್ಲದಲ್ಲ ಸ್ವಾಧೀನ ನೋಡಿ ಇಚ್ಛೆ ಅಂಡು ಇನಿ ಮುಟ್ಟಲ ಸ್ವಾಧೀನ ನೋಡಿ ಇಚ್ಚಿ ಸರ್ಕಾರಿ ಜಾಗೆ ಪನ್ಪು ನಾನು ಎಲೆಟ್ಟೆ ಎಂಗ್ಲು ಕೃಷಿ ಮಲ್ತೊಂದಿತ್ತ ಜೀವನದ ಎತ್ತೊಂದಿತ್ತ ಅಂಚಂದು ಕರ್ತಿನ ವ್ಯಕ್ತಿಗಳ ಅರೆಕ್ಲ ಆ ಜಾಗೆ ಆರ್ನ ಸ್ವಾಧೀನ ಆತಿಚ್ಚಿ ಆರು ಪನ್ಪುನು ಎನ್ನ ವರ್ಗೋಡು ಉಂಡು ಪನ್ಪುನ ಆರು ಸರ್ವೆ ಮಲ್ತದ್ದು ಸರ್ವೆ ಕಲ್ಲನ್ನು ಪಾಡ್ದು ಆರ್ನ ಬೆಲೆನ ಮಲ್ತು ಪೋಯಿರು ಆ ಪೊರ್ತುಡ್ಲ ಎಂಕ್ಲಿಗೆ ಈ ಜಾಗೆಗೆ ದಾಲ ತೊಂದರೆ ಬೈಚಿ ಸರ್ಕಾರಿ ಜಾಗೆ ಎಂದೇ ಪನ್ಪುನ ಐದು ಬೊಕ್ಕ ಕೇಸು ಮಲ್ತೇರು ಎನ್ನ ಪನ್ಪುನ ಕೇಸು ಆಂಡು ಕೇಸುಡು ಸೆಷನ್ ದಾಲ ಆಯ್ಚಿ
ಐದು ಬೊಕ್ಕ ಕೋರ್ಟು ಪಾಡಿಯರು ಕೋರ್ಟುಡು ಮುರಣಿ ಯಥಾಸ್ಥಿತಿ ಪನ್ಪುನ ವ್ಯವಸ್ಥೆಗೆ ಬರ್ತದೆ ಕೃಷಿ ಅತ್ತಂಡ ಎಂಚ ಜಾಗೆ ಉಂಡ ಇತ್ತೆದ ಒಂದಕ್ಕೆ ಕೋರ್ಟುಡು ಇಪ್ಪುನಾಗ ಎಂಚ ಆಯ್ತಾನೆ ಅಂಚನೆ ಯಥಾಸ್ಥಿತಿ ಮುಂದುವರಿಸವಲಿ ಪನ್ಪುನ ಇತ್ತಂಡು ಅಂಡ ಮುರಣಿದ ದಿನದ ಬೊಕ್ಕ ಚೇಂಜಸ್ ಕಂಪ್ಲೇಂಟ್ ಐದು ಬೊಕ್ಕ ಇಂಚ ಐದು ಬೊಕ್ಕ ಇಂಗ್ಳು ಕಂಪ್ಲೇಂಟ್ ಮಲ್ತ ಕಂಪ್ಲೇಂಟ್ ಐದು ಬೊಕ್ಕ ಆಕಳು ಬತ್ತೇರು ಸ್ಥಳ ಹಾಜರು ಮಲ್ತೇರು ಸ್ಥಳ ಹಾಜರು ಐನೂರು ಬೊಕ್ಕ ಇಂಕ್ಳು ಕೂಡ ರೀ ಪೋಯ ಸ್ಟೇಷನ್ಗೆ ಅಲ್ಪ ಈ ನನ್ನ ಕೂಡ ಬರ್ಪೆ ಅಂತೇಳಿ ಡಿಪಾರ್ಟ್ಮೆಂಟ್ ತಾಕಳು ಕೂಡ ಕೃಷಿ ಇಲಾಖೆ ಇರ್ದು ಆಕಳನ್ನ ಅಂದಿನ ಪರಿಶೀಲನೆ ಉಂಡಿಗೆ ಈಗ ಬರ್ಪೆ ಅಂತ ಬಂತೇರು ಬರ್ಪೇರು ಬೊಕ್ಕ ನಷ್ಟ ಪರಿಹಾರ ಏನು ಮುರಣಿ ಪಾತೇರ್ನ ವ್ಯವಸ್ಥೆ ಎನ್ನ ಮನಸ್ಸು ಹಿಡಿತೋಡು ಸೀಮಿತೋಡು ಇಜ್ಜಾಂದಿನೇ ಇರ್ತದೆ ಹತ್ರ ಏನೊಂಜಿ ಒಂಜಿ 50,000 ನಾ ಎಂಚಿನ ಪನ್ಪುನೇನು ಒಂಜಿ ಪಂಡದು ಬಿಡ್ತೆ ಬಾಯಿ ಬತ್ತಿ ಲೆಕ್ಕ ಎಂಗ್ಳಿಗೆ ನಿಜವಾದನೆಲ್ಲ ನೆಟ್ಟು ಒಂಜಿ ವರ್ಷಕ್ಕೆ ಒಂಜಿ 50,000 ಮಿತ್ತು ಖರ್ಚು ಉಂಟು ಸರ್ ಒಂಜಿ ವರ್ಷಕ್ಕೂ 50,000 ಮಿತ್ತು ಖರ್ಚು ಉಂಟು ಆ 50,000 ಲೆಕ್ಕಾಚಾರ ಪಾಡುಂಡಲ್ಲ ದುಂಬುದ ಬಿಡ್ಲೆ ಏನೈತೆ ಒಂಜಿ 2-3 ವರ್ಷದಿಂದ ಎಂಕ್ಳು ಖರ್ಚು ಮಲ್ಪ ನಾವು ಇದನ್ನೆಟ್ಟ ಎಂಕ್ಳು ಸರಿಯಾದ ದೆತ್ತಿಪ್ಪಾಯ ಅಂಚಿನ ಒಂಜಿ ಲೆಕ್ಕಾಚಾರದ ಇನಿ ಈತ ಎಂಕ್ಲೇನು ನಷ್ಟಕ್ಕೂ ಮಲ್ತು ಬಿಡಿಯ ಕಾನೂನು ದೃಷ್ಟಿಡು ಎಂಕ್ಳಿಗೆ ಕೋರ್ಟುಡು ಪಾಯ್ನೆಟ್ ಬೊಕ್ಕ ನಮ್ಮ ನೆಟ್ಟು ಎಂಚ ನ್ಯಾಯ ಉಂಡೆ ಕಾನೂನದ ನೆಟ್ಟು ಅಂಚಿತ್ತಿನ ನ್ಯಾಯ ತಿಕ್ಕೋಡು ಒಂದು ಕಾನೂನು ಇಪ್ಪುನಗನೆ ಕಾನೂನು ಒಂಜಿ ಚೌಕಟ್ಟು ಇಪ್ಪುನಗನೆ ಮಲ್ತಿನ ಅಂಚಿತ್ತಿನ ಒಂದು ನ್ಯಾಯನ ಅನ್ಯಾಯನ ಪನ್ಪು ನಾವು ಇಂಕ ಗೊತ್ತಿಚ್ಚಿ ಐಕ್ ಯಾನು ದಾಲ ಪನಿಯರೆಲ್ಲ ಯಾನು ಎನ್ನ ಮನಸ್ಥಿತಿ ಉಪ್ಪುಚ್ಚಿ ದಯಪಂಡ ಕಾನೂನದ ಚೌಕಟ್ಟದ ಉಲಾಡಿ ಇಪ್ಪುನಗನೆ ಇಂಚಿತ್ತಿನ ಒಂಜಿ ಘಟನೆ ಅಪ್ಪುನುಂದ ಅಂಡ ಅಪಂಡ ನೆಕ್ ಏರು ಹೊಣೆ ಕೋರ್ಟುಡು ಆಂಡ ಎಂಕ್ಳು ಬುಡ್ಪ ಕೋರ್ಟುಡು ಆರೇಕ ಆಂಡಂದ ಅಂಡ ಎಂಕ್ಳು ಬುಡ್ಪ ಎಂಕ್ಳಿಗೆ ಜಾಗದ ಮಿತ್ತು ಒಯ್ತ ಮಿತ್ತು ಆಸೆ ಇಚ್ಚಿ ಒಂಜಿ ಭೂಮಿನ ಖಾಲಿ ಬಿಟ್ರೆ ಬಲ್ಲಿ ಪನ್ಪುನ ನೆಲೆಟ್ಟು ಎಂಕ್ಳು ಐತ ಒಂಜಿ ಕಾಂಡೆ ಬೈಯಾಡು ಅತ್ತು ಬೇತೆ ಬೇತೆ ವ್ಯವಸ್ಥೆ ಎಂಕ್ಳು ಇಂದೇನು ಮಾತ ಐತ ಬೇಲೆನು ಮಲ್ತೊಂದಿತ್ತ ಬೊಕ್ಕೊರಿಯ ಪೋಂಡಲ್ಲ ಮಲ್ಲ ಇಚ್ಚಿ ಆಂಡ ಒಂಜಿ ದೈ ಒಂಜಿ ಕಾಯಿ ಭೂಮಿ ಇಡ್ಮಿಟ್ಟು ಒಂಜಿ ಕಾಯಿ ದೈ ಇಪ್ಪೋಡು ಪನ್ಪುನ ನೆಟ್ಟು ಬೇತೆ ನೆರೆದು ಮಿತಿ ಎಂಕ್ಲು ದಾಲ ಜೆ ಬಂಡ ಆರೇಕ ಆಪುಣುಂದ ಅಂಡ ಕೋರ್ಟುಡು ಆರೇಕ ಆ ಕೋರ್ಟುಡು ಪಾಡ್ನಿಲ್ಲ ಆರೆ ಕೇಸನ ಆರೇಕ ಆಪುಣುಂದ ಅಂಡ ಎಂಕ್ಲು ಬುಡ್ಪ ನಾನು ಹೇಳುವುದು ಇಂತಹ ಘಟನೆ ಸಂಗಬೆಟ್ಟು ಗ್ರಾಮ ಪಂಚಾಯತಲ್ಲಿ ಇಷ್ಟರವರೆಗೆ ನಡೆದಿಲ್ಲ. ಬೇರೆ ಬೇರೆ ರೀತಿಯಲ್ಲಿ ವಾದ ವಿವಾದಗಳು, ಅಣ್ಣ ತಮ್ಮಂದಿರಲ್ಲಿ ವಿವಾದ ಇರ್ಬೋದು, ನೆರೆಕರೆಯಲ್ಲಿ ವಿವಾದ ಇರ್ಬೋದು. ಆದರೆ ಈ ರೀತಿಯ ಘಟನೆ ಆಗಿಲ್ಲ. ಇವತ್ತು ಫಲ ಕೊಡುವ ಇವತ್ತು ನಾಳೆ ಫಲ ಕೊಡುವ ಸಸಿಗಳನ್ನು ಈ ರೀತಿಯಾಗಿ ಕಡಿದಂದರೆ ಇದು ಮನುಷ್ಯ ಮಾಡುವ ಕೃತ್ಯ ಅಲ್ಲ. ಇದು ಮೃಗಗಳು ಬಂದು ನಾಶ ಮಾಡುವ ಕೃತ್ಯದಂತೆ ಇದು ನಮಗೆ ಗೋಚರಿಸ್ತಾ ಇದೆ. ಇವತ್ತು ಈ ವಿಷಯದಲ್ಲಿ ಇವತ್ತು ಶಾಂತಿ ಕುಮಾರ್ ಮತ್ತು ಅವರ ಕುಟುಂಬದವರು ಇಲ್ಲಿ ಒಂದು ಮಲ್ಲಿಗೆ ಸಸಿಯನ್ನು 10-12 ವರ್ಷಗಳಿಂದ ನೆಟ್ಟು ಆ ಮಲ್ಲಿಗೆಯಿಂದ ಬರುವ ಆದಾಯದಲ್ಲಿ ಸಹ ಜೀವನ ಸಾಗಿಸ್ತಿದ್ದರು. ಅದರ ಎಡೆಯಲ್ಲಿ ಅಡಿಕೆ ಸಸಿಯನ್ನು ನೆಟ್ಟು ಅಡಿಕೆ ಸಸಿಯನ್ನು ಭಾರಿ ಕಷ್ಟದಲ್ಲಿ ನೀರು ಹಾಕಿ ನೆಟ್ಟಿದ್ದಾರೆ. ಇದು ಸರ್ಕಾರಿ ಜಾಗ ಆದರೂ ಸಹ ಅದನ್ನು ಅಕ್ರಮ ಸಕ್ರಮ ಅಡಿಯಲ್ಲಿ ಹಕ್ಕುಪತ್ರ ಮಾಡಬೇಕಂತ ಸಹ ಅವರು ಅರ್ಜಿ ಕೊಟ್ಟು ಅರ್ಜಿ ಪರಿಶೀಲನೆ ಈಗಾಗಲೇ ಕಂದಾಯ ಇಲಾಖೆ ಪರಿಶೀಲನೆಯಲ್ಲಿದೆ. ಆಗ ಇರುವಾಗ ವಾದ ವಿವಾದಗಳು ಎಷ್ಟೇ ಇದ್ದರೂ ಸಹ ನಾವು ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಯಾವ ರೀತಿ ವರ್ತಿಸಬೇಕು ಎಂಬುದು ಇವತ್ತು ನಾವು ಆಲೋಚನೆ ಮಾಡಬೇಕು. ಯಾಕಂತ ಹೇಳಿದರೆ ಇವತ್ತು ಫಲ ಕೊಡುವ ಸಸಿಗಳು ನಾಳೆ ಕೋರ್ಟಲ್ಲಿ ಎದುರು ಪಾರ್ಟಿಗೆ ಆದರೂ ಸಹ ಸಸಿ ಸಮೇತ ಬರ್ತದೆ. ಆದರೆ ಸಸಿಯನ್ನು ಕಡಿಯುವುದು ಅದು ಅಕ್ಷಮ್ಯ ಅಪರಾಧ ಮತ್ತು ಅದು ದೇವರು ಮೆಚ್ಚುವಂತಲ್ಲ. ನಾವು ಒಬ್ಬನಿಗೆ ಒಡೆಯುವುದಕ್ಕಿಂತಲೂ ಇಂತಹ ಜೀವಂತ ಸಸಿಯನ್ನು ಕಡಿಯುವುದು, ಅದು ಪರಿಸರ ನಾಶ ಮಾಡುವುದು ಅದು ದೊಡ್ಡ ದುರಂತ ಮತ್ತು ಅದು ಅದರ ಪಾಪ ಯಾವುದೇ ಕಾರಣಕ್ಕೆ ಅದು ಯಾರು ಮಾಡಿದಾರೋ ಬಿಟ್ಟು ಹೋಗುವುದಿಲ್ಲ.